ಮತ್ತೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಜಗದ್ಗುರು ಪಿತಾಮಹ ಸುಭಾಷ್ ಭತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ಹೃದಯಪೂರ್ವಕ ನಮಸ್ಕಾರ ತಿಳಿಸ್ತಾ, ಮಾಸ್ಟರ್ಸ್, ಇದೇ ಸ್ಟೇಜು 3 years ಬ್ಯಾಕು ಅದ್ಭುತವಾಗಿ ರ್ಯಾಲಿಯನ್ನು ಮಾಡಿ ಒಂದು ಎನರ್ಜಿನ ಕೊಟ್ಟು ಮತ್ತೆ 3 years ಆದಮೇಲೆ ಇದೇ ಸ್ಟೇಜಲ್ಲಿ ನಾವಿದ್ದೀವಿ. ಸಸ್ಯಾಹಾರ ಜಾಥಾ 108 ರ್ಯಾಲಿಗಳು ತುಂಬ ಅದ್ಭುತವಾಗಿ ಪ್ರತಿಯೊಂದು ಊರಲ್ಲಿ, ಕರ್ನಾಟಕ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಎಲ್ಲ ಕಡೆಯೂ ರ್ಯಾಲಿಗಳನ್ನು ಮಾಡ್ತಾ ಒಂದು ಸಂದರ್ಭದಲ್ಲಿ ಐ ಥಿಂಕ್ ಬಸವರಾಜ್ ಸರ್ ಗೊತ್ತು, 98ಅಲ್ಲಿ ನಾವು ಉರುಕೊಂಡಲ್ಲಿ ಒಂದು 10,000 ಮೂಲಕ ರ್ಯಾಲಿ ಮಾಡಬೇಕಂತೇಳ್ಬಿಟ್ಟು ಡಿಸೈಡ್ ಮಾಡಿದಾಗ ಇದೇ ಥರ ಒಂದು 20 ಜನ ಇದ್ದರು. ರ್ಯಾಲಿ ಅಂದ ತಕ್ಷಣ ಸುಮಾರು ಒಂದು 15 ಜನ ಓಡೋಗ್ಬಿಟ್ರು. ಅಲ್ಲಿ ಇರಲಿಲ್ಲ, ಸ್ಟೇಜ್ ಮೇಲೆ ಇರಲಿಲ್ಲ. ಯಾಕೆಂದರೆ ಹಿಂಗೆ ರ್ಯಾಲಿ ಮಾಡಬೇಕು, ಭಾಷಣ ಕೂತ್ಕೊಂಡು ಹೋಗ್ಬೇಕಂತ ಹೇಳಿದಾಗ ಒಂದು 15 ಜನ ಓಡೋಗ್ಬಿಟ್ರು. ಇನ್ನು 5 ಜನ ಯಾರಂದರೆ ನಾವೇ ಹುಡುಗರು, ಡೇರ್ ಆ್ಯಂಡ್ ಡ್ಯಾಶ್ ಹೋಗೋಣ 10,000 ಜೊತೆಲಿ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ರ್ಯಾಲಿ ಪಾಂಪ್ಲೆಟ್ಸ್ ಇಲ್ಲ, ಧ್ಯಾನದ ಪಾಂಪ್ಲೆಟ್ ತಗೊಂಡು ಶಾಖಾಹಾರ ಘೋಷಣೆ ಮಾಡಿದಾಗ ಒಂದು ಉರುಕೊಂಡ ಸರ್ಕಿಲ್ ಬರುತ್ತೆ. ಆ ಸರ್ಕಿಲಲ್ಲಿ ಒಬ್ಬರು ಇದರಿಂದ ನಿಮ್ಗೇನು ಬರುತ್ತೆ, ಹರಿಕೃಷ್ಣ ಸರ್ ಹೇಳಿದರು, ಡಾಕ್ಟ್ರ್ ಅವರು ತುಂಬ ಅದ್ಭುತವಾಗಿರೋದು. ಇಂಥ ಡಾಕ್ಟರ್ಸ್ ನಮ್ಗೆ ಇಡೀ ಪ್ರಪಂಚದಲ್ಲಿದ್ದರೆ 2020 ಅಲ್ಲ, 2025ರಲ್ಲೇ ಇದೇ ವರ್ಷದಲ್ಲೇ ಶಾಖಾಹಾರ ಜಗತ್ತಾಗುತ್ತೆ. ಜೋರ ಚಪ್ಪಾಳೆ ಹೊಡೀಲಿ. ಯಾಕಂದರೆ ಅದೇ ಡಾಕ್ಟ್ರಲ್ಲಿ ಮಟ್ಟದ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾನೆ. ಅಷ್ಟು ಪ್ರೋಟೀನ್ ಇದೆ, ಇಷ್ಟಿದೆ, ಈ ಮಟನಿಂದ ಇಷ್ಟಿದೆ, ನೀವೇನಕ್ಕೆ ಈ ಥರ ಪ್ರಚಾರ ಮಾಡ್ತೀರಾ, ನೀವೇನು ಧ್ಯಾನ ಮಾಡ್ಕೊಳ್ಳೋದು ಬಿಟ್ಟು ಯಾಕೆ ಈ ಥರ ಪ್ರಚಾರ ಮಾಡ್ತೀರಾ ಅಂತೇಳ್ಬಿಟ್ಟು ಹೇಳಿದಾಗ ಪತ್ರಿ ಸಾರ್ ಒಂದೇ ಮತ್ತೆ ಅವ್ರಿಗೆ ಗೊತ್ತಲ್ವ, ಅವಲೇ ಒಂದೇ ಮಾತಂದ್ರು, ಅವಲೇ ಅಂತೇಳ್ಬಿಟ್ಟಂದ್ರೆ ಅವರು ಸಾಯಂಕಾಲಕ್ಕೆ ಗೊತ್ತಲ್ಲ ಲೋಕಲ್ಲು ಪಿರ್ಮಿಡ್ಗೆ ಉಳ್ಕೊಂಡು ಬಂದಿದ್ದಾರೆ. ಏನಕ್ಕೆ ಅವರು ಅವಲೇ ಅಂದಿದ್ದಾರೆ, ನಾವು ಹೊಡಿಬೇಕು ಅಂತ ಹೇಳ್ಬಿಟ್ಟು. ಆದ್ರೂ ಅಲ್ಲಿ ಬಂದವ್ರಿಗೂ 10 ಸಲ ಹೇಳ್ತಾರೆ ಯಾವಲೇ ಹೋಗು ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟು ಇದ್ರೂ ಕೊನೆಗೆ ಒಂದು 3 days ಆದಮೇಲೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಮಾಡಿದಾಗ ಇವತ್ತು ಅಲ್ಲಿ ಧ್ಯಾನ ಪ್ರಚಾರ ಅವರೇ ಮಾಡ್ತಾ ಇದ್ದಾರೆ. ಎಷ್ಟಾಯ್ತು ನೋಡಿ. ಅಂದರೆ ಆ ಶಾಖಾಹಾರದ ಬಗ್ಗೆ ಅವ್ರು ತಿಳ್ಕೊಳ್ಳೋದು ಮಾಡಿರೋದು ಬೇರೆ ಇರುತ್ತೆ. ಬಟ್ ಈ ಪತ್ರಿ ಸರ್ ಹೇಳೋ ವಿಧಾನದಲ್ಲಿ ಅವ್ರು ಇವತ್ತಿಗೂ ಅಲ್ಲಿ ಧ್ಯಾನವನ್ನು ಹೇಳ್ಕೊಟ್ಟ ಧ್ಯಾನವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಅಷ್ಟು ಎನರ್ಜಿಸು ನಮಗೆ ಆ ಶಾಖಾಹಾರದಿಂದ ಸಿಗುತ್ತೆ. ಈಗ ಧ್ಯಾನದಿಂದ ಸಿಗುತ್ತೆ ಆಲ್ಮೋಸ್ಟ್ ಆಲ್ ಓಕೆ. ಈಗ ಫಿಸಿಕಲ್ಲಾಗಿ ನಮ್ಗೆ ಬೇಕಾಗಿರೋದು, ಪ್ರತಿನಿತ್ಯ ಬೇಕಾಗಿರೋದು ಶಾಖಾಹಾರ. ಪ್ರತಿಯೊಂದರಲ್ಲಿ ಆ ಶಾಖಾಹಾರ ತಗೊಂಡಾಗ ಆಟೋಮೆಟಿಕ್ಗೆ ಮತ್ತಷ್ಟು ನಮಗೆ ಎನರ್ಜಿ ಅನ್ನೋದು ಸಿಗುತ್ತೆ. ಸೊ ಪ್ರತಿ ಸಾರಿ ಹೇಳ್ದಂಗೆ ಧ್ಯಾನ ಜಗತ್ತು, ಶಾಖಾಹಾರ ಜಗತ್ತು, ಪಿರಮಿಡ್ ಜಗತ್ತು, ಎಲ್ಲ ಕಡೆ ಪಿರಮಿಡ್ಸ್ ಆಗ್ತಾ ಇದ್ದಾವೆ. ಶಾಖಾಹಾರ ರ್ಯಾಲಿ ಅವರವರ ಇಷ್ಟಾನುಸಾರ ಎಲ್ಲರೂ ಮಾಡ್ತಾಯಿದ್ದಾರೆ. ಸೊ ಇದೇ ಈ ಒಂದು ಬಸವಣ್ಣ ಯಾಕೆ ಕ್ರಾಂತಿ ಮಾಡಿದ್ನು, ಆಗ ಪತ್ರಿಜಿ ಮಾಸ್ಟರ್ಸ್ ನಾವು ಯಾರು ಇದ್ದೀವೋ ಅವೆಲ್ಲ ಈ ಒಂದು ಶಾಖಾಹಾರ ಜಗತ್ತಿಗೆ ಕ್ರಾಂತಿ ಮಾಡ್ತಾಯಿದ್ದೀವಿ. ಇದೇ ಮೂಲ ನಿದರ್ಶನ. ಹೈಯರ್ ವರ್ಡ್ಸ್ಗೆ ನಾವು ಕೊಡ್ತಿರೋ ಗ್ರ್ಯಾಟಿಟ್ಯೂಡ್ ಅನ್ನೋದು ಎಲ್ಲರೂ ಮತ್ತೊಮ್ಮೆ ಎಲ್ಲರೂ ಎಲ್ಲೆಲ್ಲಿ ಅವಕಾಶ ಇತ್ತು ಅಲ್ಲಿ ಶಾಖಾಹಾರ ರ್ಯಾಲಿ ಪಾರ್ಟಿಸಿಪೇಟ್ ಮಾಡಿಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟು ಪಾರ್ಟಿಸಿಪೇಟ್ ಆಗಿ ಒಂದು ಪಾಂಪ್ಲೆಟ್ ಬರುತ್ತೆ, ಅದನ್ನು ಹಂಚಿ ಒಬ್ಬರಿಗೆ, ಅದು ಎಷ್ಟೊಂದು ಎನರ್ಜಿನ ಕೊಡುತ್ತೆ. ನಾವು ಮಾಡೋಕ್ಕೆ ಶಕ್ತಿ ಇಲ್ಲ, ಓಕೆ ಮಾಡ್ತಾಯಿದ್ರೆ ಬೇರೆಯವರು ಹೋಗಿ ಒಂದು ಪಾಂಪ್ಲೆಟ್ನ ಅಲ್ಲಿ ಒಬ್ರಿಗೆ ಯಾರಿಗಂಟ ಪ್ರಚಾರ ಮಾಡಿದಾಗ ಅದನ್ನೂ ಒಂದು ಎನರ್ಜಿ ತಗೊತೀವಿ. ಸೊ ನಾವು ಲೋಕ ಕಲ್ಯಾಣಕ್ಕೆ ಕೊಡೋ ಇದೇ ಮೊದಲ ಗಿಫ್ಟ್ ಎಲ್ಲರೂ ಕೊಡ್ತಾ ಇರೋದು. ಸೊ ಥ್ಯಾಂಕ್ ಯು ಮಾಸ್ಟರ್ಸ್. ಹಂಗೆ ವಿಶ್ವಾಮಿತ್ರ ಫೌಂಡೇಶನ್ ಅವರು ಮತ್ತು ಲೈಫ್ ಫೌಂಡೇಶನ್ ಆ್ಯಂಡ್ ಸುರೇಂದ್ರ ಸರ್ ಆ್ಯಂಡ್ ಶಿಲ್ಪಾ ಮೇಡಮ್ ತುಂಬ ಎಫರ್ಟ್ ಹಾಕಿ ಈ 108 ರ್ಯಾಲಿನ ಮಾಡಿ ಅದ್ಭುತವನ್ನು ಸಕ್ಸಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬರೋ ಇಯರ್ ಹೇಳಿದ್ರಲ್ಲ 2026 ಅಂತ ಹೇಳ್ಬಿಟ್ಟು ಅದನ್ನು 1008 ರ್ಯಾಲಿಯೆಲ್ಲ ಇನ್ನೂ ಜಾಸ್ತಿ ಮಾಡಿಬಿಟ್ಟು ನಾವು ಲೋಕ ಕಲ್ಯಾಣಕ್ಕೆ ಒಂದು ಅದ್ಭುತವಾದ ಕೊಡುಗೆ ಕೊಡೋಣ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.